ಇದು ಸಂಡೂರು ಸಂಡೂರು ಯಾವುದು ಗೋರ್ಪಡೆ ಮಾಜಿ ಸಚಿವರು ಗೋರ್ಪಡೆ ಇರೋಂಥ ಊರು. ಹಣಕಾಸು ಸಚಿವರಾಗಿದ್ರಲ್ವಾ? ಹಾ ಹಾ. ಸಂಡೂರು ಹತ್ರ ಯಾವ ಊರಿದು? ಸಂಡೂರೇನೆ ಇದು. ಸಂಡೂರು ಹೊನ್ನೆವಾಳ. ಹಾ ಸರಿ. ವಿಶ್ವನಾಥ್ ಅಂತ ನಿಮ್ಮ ಹೆಸರಲ್ವಾ? ಯಾವ ಡಿಸ್ಟಿಕ್ಟ್ ಇದು? ಬಳ್ಳಾರಿ ಡಿಸ್ಟಿಕ್ಟು. ಸಂಡೂರು ತಾಲೂಕೆ ಅಲ್ವಾ? ಸರಿ. ನಾನು ಏನ್ ಹೇಳಿದೆ ಅಂತಂದ್ರೆ ಈಗ ಅಲ್ವಾ, ನನಗ ಹೇಳಿದ್ದು ನಿಮ್ಮ ಪರ್ಸನಲ್ ವಿಚಾರ ನಾನು ಏನು ಮಾತಾಡೋದು ಬೇಡ. ನಿಮ್ಗೆ ಏನಾಗಿದೆ, ಏನಾಗುತ್ತೆ, ಏನಾಗಬಹುದು ಅನ್ನೋದನ್ನ ಮಾತಾಡೋದು ಬೇಡ. ಯಾಕಂದ್ರೆ ನಾನು ಸಂಡೂರಿಗೆ ಬಂದಿದ್ದೀನಿ, ಮನೆಗೆ ಬಂದಿದ್ದೀನಿ ಅನ್ನೋ ವಿಚಾರ ಮಾತ್ರ ನನಗೆ ಒಂದು ಕ್ಲಿಪ್ ಬೇಕು. ಅರ್ಥ ಆಯ್ತಾ? ಹಂಗಾಗಿ ಇಲ್ಲಿ ಯಾರನ್ನೂ ಒಂದು ಸದೆ ಬಡಿ ಅಂತದ್ದು ಏನು ಇರಲ್ಲ. ಇಲ್ಲಿ ನಿಮ್ಗೆ ಒಳ್ಳೇದಾಗದೇ ನಮ್ಮ ಉದ್ದೇಶ ಆಗಿರುತ್ತೆ ಅಲ್ವಾ? ಸೊ ಒಂದು. ಎರಡನೇದು, ಇಲ್ಲಿನ ವಾತಾವರಣಗಳು ಅತಿ ಸೂಕ್ಷ್ಮವಾಗಿರ್ತವೆ. ಒಂದು ಸ್ವಲ್ಪ ಕೆಲವು ಖಾರವಾಗಿರ್ತವೆ. ಅದನ್ನ ನಾವು ನಿಮಗೆಲ್ಲ ಹೇಳಿದ್ದೀನಿ. ಮಕ್ಕಳಿದ್ದಾಗಮ್ಮ ನೀವೆಲ್ಲ ಸ್ವಲ್ಪ ಸ್ಟಡಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ನಿಮಗೆ. ನಾನು ಹೇಳಿದ್ದಕ್ಕೂ ನಿಮಗೆ ಅಪೇ ಒಂದು ನಿಮಿಷ ಇಂದ ನಾನು ಹೇಳಿದ್ದಕ್ಕೂ ನಿಮಗೆ ಸಮಂಜಸ ಅನಿಸ್ತಾ ಇದೆಯಾ? ಇರೋದನ್ನ ಹೇಳಿದ್ದೀನಿ ಅನಿಸ್ತಿದೆ ಅಲ್ಲಮ್ಮಯ್ಯ? ಅನಿಸ್ತಾ ಇದೆಯಲ್ವಾ? ಆದ್ರೆ ನಿಮ್ಗೆ ಏನಾಗಿದೆ ಅಂತ ಹೇಳೋದು ಬೇಡ ನಮ್ಮ ಹತ್ರ. ನನ್ನ ವಿಚಾರದಲ್ಲಿ ನೇರವಾಗಿ ಮಾತಾಡೋದು ಬೇಡ. ಈಗ ನಾವೇನ್ ಬೇಕೋ ಮಾತಾಡ್ಬಿಟ್ಟಿದೀವಿ. ಆದರೆ ನನಗೆ ಇವತ್ತು ಯಾವ ಡೇಟ್ ಇದು ಬರೆದಿಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಆದ್ರೆ ಆಂಜನೇಯ ಸ್ವಾಮಿಯ ಸಾಕ್ಷಿಯಾಗೋದು ನಾನು ಹೇಳೋದು, ಇದು ನನ್ನ ಕುಟುಂಬ. ನೀವು ಎಷ್ಟು ಯಾವ್ದ್ರಲ್ಲಿ ನೋಡ್ಪಡ್ತೀರಿ, ಏನ್ ನೋಡ್ಪಡ್ತೀರಿ ಅಂತ ಹೇಳ್ಬಿಟ್ಟಿದ್ದೀನಿ ಆಗ್ಲೇ. ಆದ್ರೆ ನೀವು ಕೆಲವಾರು ಸ್ವಲ್ಪ ಟೈಮ್ ತಗೊಳುತ್ತೆ, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಟೈಮ್ ತಗೊಳುತ್ತೆ ಅದು. ಆರೋಗ್ಯ ಬಾಧೆಗಳಾಗಲಿ, ಅತಿ ದೊಡ್ಡ ಬಾಧೆಗಳಾಗಲಿ, ನಿಮ್ಗೆ ಬೇರೆ ಬೇರೆ ಸಮಸ್ಯೆಗಳಾಗಲಿ, ನಾನು ಹೇಳೋದು ಇಲ್ಲಿ ನೀವು ಕೆಲವು ಕೋರ್ಟ್ ವ್ಯಾಜ್ಯಗಳು ಅನುಭವಿಸ್ತೀರಿ ಅಂತ ಹೇಳಿದ್ದೀನಿ. ಅನುಭವಿಸ್ತೀರಿ ಅಂತ ಹೇಳಿದ್ರಿ. ಬಿಡಿ, ಅದನ್ನ ಬಿಟ್ಟಾಕಿ ಅದನ್ನು. ಆದರೆ ನಾನು ಹೇಳಿದ ರೀತಿಯಲ್ಲಿ ಅದೇ ಕಡಿಮೆ ಖರ್ಚಿನಲ್ಲಿ ಹೇಳೋದು. ನಾನು ಕಡಿಮೆ ಖರ್ಚಿನಲ್ಲಿ ಹೇಳಿದ ರೀತಿಯಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯನಷ್ಟು ಪ್ರಯತ್ನ ಮಾಡಿ. ಯಾಕಂದ್ರೆ ನನ್ನ ಮನೆಯನ್ನು ರೆಡಿ ಮಾಡ್ಕೊಡಲ್ಲ ನೀವು, ನಿಮ್ಮ ಮನೆಯನ್ನ ಮಾಡ್ಕೊಳ್ತೀರಿ. ನಿಮ್ಮದನ್ನ ನೀವು ಮಾಡ್ಕೊಳ್ತೀರಿ ಅಷ್ಟೇ. ನನಗೇನೋ 5 ಲಕ್ಷ ಕೊಡಿ ಅಂತ ಕೇಳಿದ್ದೀನ? ನಿಮಗೋಸ್ಕರ ನಿಮ್ಮ ಮನೆಯನ್ನ ನೀವು ಸರಿಪಡಿಸ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಇದನ್ನ ಸರಿಪಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು, ಇದು ನಾನು ನನ್ನ ಫ್ಯಾಮಿಲಿ ಅಂತ ಆರ್ಡರ್ ಮಾಡ್ತೀನಿ, ಇದನ್ನ ಮಾಡ್ಕೊಳ್ಳಿ ಅಂತ. ಆದರೆ ಇನ್ನೂ ಏನಾದರೂ ನಿಮಗೆ ನಿಮ್ಮ ಬಾಣದ ಬತ್ತಳಿಕೆಯಲ್ಲಿ ನಿಮ್ಮ ಬಾಣಗಳು ಏನಾಡಿದ್ರೆ, ಆ ದೇವ್ರಿಗೆ ಹೋಗಿ ಬಂದ್ವಿ, ಇದು ಮಾಡಿದ್ವಿ, ಅದು ಮಾಡಿದ್ವಿ, ಇನ್ನೊಂದು ಹೇಳಿದ್ರು, ಮತ್ತೊಂದು ಹೇಳಿದ್ರು ಅಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ. 3 ವರ್ಷ ಟೈಮ್ ಕೊಡ್ತೀನಿ. ಅರ್ಥ ಆಯ್ತಮ್ಮ ನಾನು ಹೇಳೋದು? ಮಕ್ಕಳ ನೆನ್ಪಿಟ್ಕೊಳ್ಳಿ, 3 ವರ್ಷ ಟೈಮ್ ಕೊಡ್ತೀನಿ. ಇನ್ನು 3 ವರ್ಷದಲ್ಲಿ ನೀವು ಬಹಳ ಚೆನ್ನಾಗಿದ್ದೀನಿ ಗುರುಗಳೇ, ನಾನು ನೀವು ಹೇಳ್ದಂಗೆ ಏನೂ ಮಾಡಿಲ್ಲ, ನಾನು 3 ವರ್ಷದಲ್ಲಿ ನಾನು ಬಹಳ ಚೆನ್ನಾಗಾಗ್ಬಿಟ್ಟಿದ್ದೀನಿ. ಈ ದೇವ್ರ ನನ್ನ ಕಾಪಾಡ್ಬಿಟ್ಟ. ಹಿಂಗ ನಾನು ಎಲ್ಗೋ ಹೋಗಿದ್ದೆ, ಇದು ನಾನು ಮಾಡಿಬಿಟ್ಟೆ, ಇದು ಮಾಡಿಬಿಟ್ಟೆ, ಅದು ಮಾಡಿಬಿಟ್ಟೆ, ಹಿಂಗ್ ಹೇಳಿದ್ರು ಮಾಡಿದ್ದೆ, ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ರೆ ನಾನು ಕೇರ್ ವಾಸ್ತುನ ಬಿಟ್ಟು ಬಿಡ್ತೀನಿ. ಯಾಕೆ ಅಂತಂದ್ರೆ ಸುಮಾರು ಎಷ್ಟೋ ವರ್ಷಗಳ ಅನುಭವ ಇರುತ್ತೆ ನಿಮಗೆ. ನಾನು ಹೇಳಿದ್ದಕ್ಕೂ ನಿಮ್ಗೂ ಸಮಂಜಸ ಹೋಲಿಕೆ ಆಗ್ತಾ ಇರುತ್ತೆ. ನಿಮಗೆ ಗುರು ಹೇಳಿದ್ದು ನಿಮಗೆ ನಿಜ ಅನಿಸ್ತಾ ಇದೆ, ನಾನು ಅಂದ್ಕೊಂಡಿದ್ದೀನಿ. ಎಸ್ ಅಲ್ವಾ? ಆದ್ರೆ ಇದನ್ನ ಬಹಳ ಚೀಪಾಗಿ ಹೇಳಿದ್ದೀನಿ, ನಿಮ್ಗೇನು ಭಾರಿ ಕಾಸ್ಟ್ ಹೇಳಿಲ್ಲ ನಾನೇನು. ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ನೋವು ಪಡ್ತಿದ್ರು ಅಷ್ಟೇ ಸಂತೋಷವಾಗಿರ್ತೀರ. ಅದು ಶಾಸನ. ಅದು ಯಾಕೆ ಅಂದ್ರೆ ಸಂಡೂರು ಅಂದ ತಕ್ಷಣ ಒಂದು ನೆನಪು ಬರುತ್ತೆ ನನಗೆ. ಸಮಯ ಚಾನಲ್ ನಲ್ಲಿ 2000 ಎಷ್ಟು 12-13ರಲ್ಲಿ ನಾನು ಕುತ್ಕೊಂಡು ಹೇಳಿದೆ. ನಾನು ಆಕ್ಚುಲಿ ಸಂಡೂರ್ ಮೇಲೆ ನಾನು ಬೇರೆ ಕಡೆ ಹೋಗ್ತಾ ಇದ್ದೆ. ಇಲ್ಲಿ ನೋಡ್ಕೊಳ್ತಾ ಹೋದೆ. ಸಂಡೂರ್ ಗೋರ್ಪಡೆ ಅವ್ರದ್ದು ಅದು ಡೈರಿ ಫಾರ್ಮ್ ಮಾಡಿದ್ರು ಅವಾಗ. ಹಿಂದೆ ಇದೆಯಾ ಡೈರಿ ಫಾರ್ಮ್ ಇದೆಯಾ? ಈಗ ಡೈರಿ ಫಾರ್ಮ್ ಎಲ್ಲ ತೆಗೆದ್ರಲ್ವಾ, ಲಾಸ್ ಆಗೋಗಿದೆ. ಅವಾಗ 500 ಆಕಳ 1000 ಆಕಳ ಇದ್ವು. ಅವಾಗ 1000 ಆಕಳ ಇದ್ವು. ಅವಾಗ ಡೈರಿ ಫಾರ್ಮ್ ದೊಡ್ಡದಾಗ ನಡೀತು. ಅವಾಗ
10 ಕೂಡ ಇಲ್ಲ. 2012-13 ಸ್ವಲ್ಪ ಒಂದು ವರ್ಷ ಹೆಚ್ಚು ಕಡಿಮೆ ಇರಬಹುದು, ನನಗೆ ನೆನಪು ಇಲ್ಲ. ಸಮಯ ಚಾನಲ್ ಲೈವ್ ನಲ್ಲಿ ಕೂತ್ಕೊಂಡಾಗ ನಾನು ಮತ್ತೆ ಪ್ರಜಾ BTV ನಲ್ಲಿ ಎಲ್ಲ ಲೈವ್ ನಲ್ಲಿ ಹೇಳಿದ್ದೀನಿ, ಸಂಡೂರಿನ ಗೋರ್ಪಡೆ ಅವರ ಡೈರಿ ಫಾರಂ ನಾನು ನೋಡಿದ ಹಾಗೆ ಅದು ಹೆಚ್ಚಿನ ದೊಡ್ಡ ಮಟ್ಟಕ್ಕೆ ಹೇಳಿಕೆ ಆಗದೆ ಅದು ಅವನತಿ ಕಡೆಗೆ ಹೋಗುತ್ತೆ ಅಂತ ಹೇಳಿದ್ದೀನಿ. ಸುಮಾರು 10ರಿಂದ ಅರ್ಥ ಮಾಡ್ಕೊಳ್ಳಿ. ಡೈರಿ ಹೆಸರಿದೆಯಾ ಈಗ? ಮಾಜಿ ಸಚಿವರು ರಾಜಮಂತಂದವರು ಆದ್ರೂ ಆ ಡೈರಿ ಫಾರಂ ಅವನತಿಗಡೆಗೆ ಹೋಗುತ್ತೆ, ಹಾಳಾಗತ್ತೆ, ಇದು ದುಡ್ಡು ಕಳ್ಕೊಳ್ತಾರೆ ಇದರಲ್ಲಿ ಅಂತಂದು ಆವತ್ತೇ ಹೇಳಿದ್ದೀನಿ. ಆವತ್ತೇ ನಾನು ಪಾಂಪ್ಲೆಟ್ ಎಲ್ಲ ಮಾಡಿದೀವಿ, ಆವತ್ತೇ ನಾನು ಲೈವ್ ನಲ್ಲಿ ಕೂತ್ಕೊಂಡು ಹೇಳಿದ್ದೀನಿ. ಅಂದ್ರೆ ಅದಕ್ಕೆ ನಿಮಗೆ ಉದಾಹರಣೆ ಹೇಳ್ತಿರೋದು ನಿಮಗೆ. ಇವತ್ತು ನಾನು ಈ ಮನೇಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ನಿಮ್ಮನ್ನ ಕಿಂಗ್, ನಿಮ್ಮನ್ನ ಚೆನ್ನಾಗಿ ಮಾಡ್ಲಿಲ್ಲ ಅಂತಂದ್ರೆ ನಾನು ಹೇಳಿದಾಗ ಮಾಡ್ಕೊಳ್ಳಿ, ಜಾಸ್ತಿ ಮಾಡಬೇಡಿ, ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡಿ. ನೀವು ಒಂದಲ್ಲ ಒಂದ್ ದಿವಸ ಅಂದ್ರೆ ಬಹಳ ಟೈಮ್ ತಗೊಳ್ಳಲ್ಲ, ಈಗ ಆಲ್ರೆಡಿ ಬಹಳ ಅನುಭವಿಸ್ಬಿಟ್ಟಿದೀವಿ, ಅದರಿಂದ ಸ್ವಲ್ಪ ಹೊರಗೆ ಬರಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಂತವಾಗಿ ನೀವು ಚೆನ್ನಾಗಿ ಆಗ್ತಾ ಹೋಗ್ತಾರೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಗೋರ್ಪಡೆದು ಹೆಂಗ್ ಹೇಳಿದ್ನೋ ಹಾಗೆ ನಿಮ್ದು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ತಪ್ಪೇನು? ನೀವ್ ಅವಾಗೆ ಆತರ ಹೇಳಿರಂತ ನಮಗೂ ಅಷ್ಟೇ. ಇವಾಗ ಒಂದೇ ಸುಖ ಕಾಣ್ತೀವಿ ಅಂತ ನಮಗೆ ಕಾಣ್ತಿರ್ತದೆ, ಮುಂದೆ ಏನಾಗ್ತದೆ ನಮಗೆ ಗೊತ್ತಿರಲ್ಲ, ತೊಂದರೆ ಆಗ್ತಾ ಹೋಗ್ತಾರೆ. ಅದಿರ್ಲಿ, ಅದೇನು ಮಾತಾಡೋದು ಬೇಡ, ಈಗ ಆಗಿದೆ. ಮುಂದಿನ ವಿಚಾರವನ್ನ ನಾನು ಹೇಳಿದ್ದೀನಿ, ಹಾಗೆ ಮಾಡ್ಕೊಳ್ಳಿ, ಸರಿನಾ? ಧೈರ್ಯವಾಗಿರಮ್ಮ. ನಾನು ಹೇಳಿದಕ್ಕೆ ಏನ್ ಅನಿಸ್ತಾ ಇದೆ ನಿನಗೆ? ಖುಷಿ ಅನಿಸ್ತಾ ಇದೆ, ಇದೆಲ್ಲ ನಮಗೋಸ್ಕರ. ನೀನ್ ನಿಜ ಅನಿಸ್ತಾ ಇದೆಯಾ? ನಾನೇನಾದ್ರು ಕಣ್ ಕಟ್ಟಿ ಏನಾದ್ರು ನಿಮ್ಗೆ ಏನಾದ್ರು ಒಂದು ಈ ಪ್ರತಿಷ್ಠೆಗೋಸ್ಕರ ಜೋರಾಗಿ ಮಾತಾಡ್ತಿರ್ತಾರಲ್ವಾ, ನಾನು ಬಂದಿದ್ದೀನಿ ಏನೋ ಹೇಳಲೇಬೇಕು ಅಂತ ಹೇಳಿದ್ದೀನಿ. ನೀವು ಅನುಭವಿಸೋ ಸಮಸ್ಯೆಗಳಿಗೂ ನಾನು ಹೇಳಿರೋದಕ್ಕೂ ನಿಜ ಅನಿಸುತ್ತಲ್ವಾ? ತಾಳೆ ಆಗ್ತದಿಲ್ವಾ? ಸೊ ಹಾಗಾಗಿ ಧೈರ್ಯವಾಗಿ ಇಷ್ಟೆಲ್ಲ ಯಾಕೆ ಮಾತಾಡಿದೆ ಅಂದ್ರೆ ನಿಮಗೂ ಧೈರ್ಯ ಇರ್ಲಿ, ಧೈರ್ಯವಾಗಿ ಮಾಡ್ಲಿ, ಚೆನ್ನಾಗಿ ಮಾಡ್ಕೊಳ್ಳಿ, ಅರ್ಥ ಆಯ್ತಾ ಅಂತಂದು ಇಷ್ಟೆಲ್ಲ ಉದಾಹರಣೆಗಳು ಕೊಟ್ಟು ಹೇಳ್ಬೇಕಾಯ್ತು ನಿಮಗೆ ಅಲ್ವಾ? ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬೇಸರ ಮಾಡೋದಾಗ್ಲಿ, ನಿಮಗೆ ನೋವಾಗುವಾಗ ಮಾಡೋದಾಗ್ಲಿ ಉದ್ದೇಶ ಅಲ್ಲ ಅದು ನಮಗೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಖಂಡಿತವಾಗ್ಲೂ ಇದನ್ನ ಸರಿಪಡಿಸ್ಕೊಳ್ಳಿ. ಸ್ವಲ್ಪ ನನಗೆ ನಿನಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಗೆ ಹೇಳಿದ್ದೀನಲ್ವಾ, ಫೆನ್ಸಿಂಗ್ ಕಂಬ ಹಾಕೋಕ್ಕಾಗಲ್ವಾ, ಕಟ್ಟಿಗೆ ಹೇಳಿದ್ದೀನಿ. ಕಟ್ಟಿಗೆ ಒಂದಿಷ್ಟು ದಪ್ಪನ ಕಟ್ಟಿಗೆ, ತೀರಾ ಚಿಕ್ಕವಾಗಬಾರ್ದು, ಸ್ವಲ್ಪ ದಪ್ಪನ ಕಟ್ಟಿಗೆ ನೀನು ತರಿಸ್ಕೊಂಡು ರೆಡಿ ಮಾಡಿ ಇಟ್ಕೋ, ಸರಿನಾ? ಧೈರ್ಯವಾಗಿರೋ, ಹೆದರ್ಬೇಡ. ನೀನ್ ಎಷ್ಟು ನೋವು ಪಟ್ಟಿದೆಯೋ ಅಷ್ಟು ಚೆನ್ನಾಗಿರ್ತೀಯ. ಶಾಸನ ಇದು ಇರ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಆಂಜನೇಯ ಸ್ವಾಮಿ ಅಷ್ಟೈಶ್ವರ್ಯಗಳನ್ನು ನೀಡಿ ಕಾಪಾಡ್ಲಿ ಎಲ್ಲಾರನ್ನು, ಅಲ್ವಾ? ನೀವು ಯಾವತ್ತೋ ಒಂದ್ ದಿವಸ ನಾನು ಬಂದಾಗ ನಗ್ತಾ ಇದ್ರೆ, ಊಟ ಚೆನ್ನಾಗೇ ಇದ್ದಿದ್ರೆ ಖಂಡಿತವಾಗ್ಲೂ ಅದಕ್ಕಿಂತ ಸಂತೋಷ ಪಡೋರು ಯಾರು? ನಾನೇ ಮೊದಲು ವ್ಯಕ್ತಿ ಆಗಿರ್ತೀನಲ್ವಾ? ಹೀಗೆ ಸಾವಿರಾರು ಕುಟುಂಬಗಳು ಹೋಗ್ತೀನಿ ಅಲ್ವಮ್ಮ? ಸೊ ಹಾಗಾಗಿ ನೀವೇನೋ ಕೊಡ್ತೀರಿ ಬಿಡ್ತೀರಿ ಅನ್ನೋ ಪ್ರಶ್ನೆ ಅಲ್ಲ ನನಗೆ, ಅದು ನಮ್ಮ ಹಿಡಿದಿಸಿರಲ್ಲ. ಬಟ್ ಆದ್ರೆ ನೀವು ಚೆನ್ನಾಗಾದ್ರೆ ನಿಮ್ಮ ಜೀವನ ಪೂರ್ತಿ ನೆನೆಸ್ಕೊಳ್ತೀರಲ್ವಾ, ಅದು ನಮಗೆ ದೈವಾಶೀರ್ವಾದ ಇರುತ್ತೆ ಅಲ್ವಾ? ಯಾರೋ ನೋಡ್ಬಿಟ್ರೆ ನಮ್ಗೆ ಏನೂ ಬರಲ್ಲ, ಯಾಕಂದ್ರೆ ಪಂಚಭೂತಗಳು ನಮ್ಗೆ ಸಾಕಾರ ಮಾಡಬೇಕು ಅಲ್ವಾ? ಹುಟ್ಟು ಎಷ್ಟು ಖಚಿತನೋ ಸಾವು ಅಷ್ಟೇ ನಿಶ್ಚಿತ. ಆದ್ರೆ ಹುಟ್ಟು ಸಾವುಗಳ ಮಧ್ಯೆ ನಾವು ಸಾಧ್ಯವಾದಷ್ಟು ಒಳ್ಳೆ ಜೀವನವನ್ನ ನೆಮ್ಮದಿತ ಜೀವನವನ್ನು ಕಾಪಾಡ್ಕೊಳ್ಳೋಕೆ ಕೇರ್ ವಾಸ್ತು ಒಂದು ಹಾದಿ ಬ್ರಹ್ಮಾಸ್ತ್ರ ಅಂತ ಹೇಳಕ್ ಇಷ್ಟಪಡುತ್ತೇನೆ. ಅಷ್ಟು ಬಿಟ್ರೆ ಹಂಗಂತ ನಾನು ದೇವರು ನಾನು ಹೇಳಿದ್ದಿಲ್ಲ ಆಗ್ಬಿಡ್ಬೇಕು, ಹೇಳಿದ್ದೀನಿ ಏನಾದ್ರು? ಯಾವಾಗ್ಲೂ ನಾನು ಬೇಡ. ಅವು ಸರ್ವಸಾಮಾನ್ಯರೇ, ನಮ್ಮ ಅನುಭವಗಳು ವಿದ್ಯೆಗೆ ಅನುಸಾರವಾಗಿ ನಾವು ಹೇಳ್ಕೊಳ್ತಾ ಹೋಗ್ತಿರ್ತೀವಿ ಅಷ್ಟೇ. ಸೊ ಹಾಗಾಗಿ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಬಾರಿ ಚೀಪಾಗಿ ಹೇಳಿದ್ದೀನಿ ನಿಮ್ಗೆ, ಸಾಧ್ಯವಾದಷ್ಟು 4 ವಿಚಾರ ಹೇಳಿದ್ದೀನಿ. 4 ವಿಚಾರನ ಪಟ್ಟ ರೆಡಿ ಮಾಡ್ಕೊಂಡ್ರೆ ನಿಮಗೆ 100ಕ್ಕೆ 20% ನಿಮಗೆ 20 ಪೈಸೆ ಭಾಗ ಸ್ವಲ್ಪ ರಿಲೀಫ್ ಕಾಣುತ್ತೆ. ಅಂದ್ರೆ ನಾನು ಹೇಳೋದು ಅತಿ ದೊಡ್ಡ ಸಮಸ್ಯೆ ಆಗೋದು ಹಂಗೆ ನಿಂತ್ಕೊಳ್ಳುತ್ತೆ, ಅರ್ಥ ಆಯ್ತು ಹೇಳೋದು? ಇನ್ನು ಚೆನ್ನಾಗಾಗ್ಬೇಕಂದ್ರೆ ಅದನ್ನ ಹೇಳಿದೀನಿ, ಅದನ್ನ ರೆಡಿ ಮಾಡ್ಕೊಳ್ಳೋಣ, ಸರಿನಾ? ಓಕೆ, ಸಮಾಧಾನ ಆಯ್ತಾ ವಿಶ್ವನಾಥ್? ಓಕೆ ಅಲ್ವಾ? ನಾನು ಹೇಳಿದ್ರೆ ನಿಜ ಅನಿಸ್ತಾ ಇದೆಯಲ್ವಾ? ಓಕೆಪ್ಪ, ಥ್ಯಾಂಕ್ ಯು.